ನೋಡಿದ್ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಒಬ್ಬರೇ 4,91,00,000 ಕೋಟಿ ಸಾಲ ಮಾಡಿದ್ದಾರೆ. ಯಾರು? ಮಿಸ್ಟರ್ ಸಿದ್ದರಾಮಯ್ಯನವರು ಒಬ್ಬರೇ. ಅಂದ್ರೆ ಅದನ್ನು ಲೆಕ್ಕ ಹಾಕಿದ್ದೀನಿ, ಹಾಕಿದ್ದೀನಿ, ಎಲ್ಲ ಲೆಕ್ಕ ಹಾಕಿದ್ದೀನಿ. ಎಲ್ಲ ಲೆಕ್ಕ ಹಾಕಿದ್ದೀನಿ. ಹಿಂದೆ ನಾವು ಸ್ವಾತಂತ್ರ್ಯ ಬಂದಾಗಿಂದ ಲೆಕ್ಕ ಹಾಕ್ಬಿಟ್ಟಿದ್ದೀನಿ. ಅಲ್ಲಿಂದನೂ ಒಟ್ಟು ನಮ್ಮ ಸಾಲದಲ್ಲಿ ಸಿದ್ದರಾಮಣ್ಣವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಶೇರು 63% ಅಂತ. 63% ಸಾಲವನ್ನು ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಇದರಲ್ಲಿ ಮಾಡಿದ್ದಾರೆ. ಆರ್ಥಿಕ ತಜ್ಞರು. ಇದರಿಂದ ನನಗೆ ಆಶ್ಚರ್ಯ ಆಗುವಂಥದ್ದು, ಇವರು ತೆರಿಗೆಗಳನ್ನು ಈಗ ಬಜೆಟಲ್ಲಿ ಓದಿದ್ದಾರೆ. ಅದಕ್ಕೆ ಅವ್ರಿಗೆ ಎಲ್ಲರೂ ಯಾಕೆ ಒಬ್ಬರು ಆರ್ಥಿಕ ತಜ್ಞರು ಅಂತ ಹೇಳಿಲ್ಲ, ಬಹಳಷ್ಟು ಜನ ಆರ್ಥಿಕ ತಜ್ಞರು ಒಂದು ಪರ್ಮನೆಂಟ್ ನೇಮ್ ಆಗೋಗ್ಬಿಟ್ಟಿದೆ ಆರ್ಥಿಕ ತಜ್ಞರು. ಎಷ್ಟು ಹುಷಾರಿದ್ದಾರೆ ಮನುಷ್ಯ ಅಂತ ಹೇಳಿದ್ರೆ ನೋಡಿ, ಇದರಲ್ಲಿ ನಿಮ್ಗೇನು ಅಂಥ ಟ್ಯಾಕ್ಸ್ಗಳನ್ನ ತೋರಿಸಲ್ಲ, ಇದರಲ್ಲಿ ಏನು ಟ್ಯಾಕ್ಸ್ಗಳು ತೋರಿಸಲ್ಲ. ಹೋದ್ ಸರಿ ಬಜೆಟಲ್ಲೂ ಏನು ಟ್ಯಾಕ್ಸ್ಗಳನ್ನ ಅಷ್ಟು ತೋರಿಸಿಲ್ಲ. ಯಾಕಂದ್ರೆ ಮಾರನೇ ದಿನ ಪೇಪರ್ ಎಲ್ಲ ಬರಬೇಕು, ಪ್ರಜಾವಾಣಿ, ವಿಜಯವಾಣಿ, ವಿಜಯ ಕರ್ನಾಟಕ, ಉದಯವಾಣಿ ಎಲ್ಲ, ಕನ್ನಡಪ್ರಭ ಏನೇನಿದೆ ಬರಬೇಕು, ಚಾನಲ್ಗಳಲ್ಲಿ ಬರಬೇಕು. ಒಳ್ಳೆ ಬಡ್ಜೆಟ್ಟು, ಭರಪೂರ ಭರವಸೆಗಳು, ಭರಪೂರ ಇದು ಏನೋ ಹಣ ಎಲ್ಲ ಜಿಲ್ಲೆಗಳಿಗೂ ಅನ್ನೋದನ್ನು ತೋರಿಸ್ಬೇಕು. ಪ್ಲಾನ್ ಮಾಡಿದ್ದಾರೆ. ಪ್ಲಾನ್ ಮಾಡಿ ಬಡ್ಜೆಟಲ್ಲಿ ಏನು ಟ್ಯಾಕ್ಸ್ ಅಷ್ಟು ತೋರಿಸೇ ಇಲ್ಲ, ಏನು ಟ್ಯಾಕ್ಸ್ ತೋರಿಸೇ ಇಲ್ಲ. ಹೋದ್ ಸರಿ ಹಂಗೆ ನಮಗೆ ಗೂಬೆ ಕೂತರಿಸಿದ್ರು ಜನಗಳ ಮೇಲೆ. ಹೋದ್ ಸರಿ ಕೂತರಿಸಿ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡಿಬಿಟ್ರು. ಸುಮಾರು 40,000 ಕೋಟಿಗೂ ಹೆಚ್ಚು ಮಾಡಿರ್ಬೇಕನ್ನೋ ಟ್ಯಾಕ್ಸ್ ಗೊತ್ತಿಲ್ಲ. ಪೆಟ್ರೋಲು, ಡೀಸೆಲು, ಹಾಲು, ಆಲ್ಕೋಹಾಲು, ಸ್ಟ್ಯಾಂಪ್ ಡ್ಯೂಟಿ. ನಾವಿದ್ದಾಗೆಲ್ಲ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿದ್ರಿ ನಾವು. ಯಾರು ಬಡವರು ಫ್ಲಾಟ್ ತಗೊಂಡ್ರೆ, 40 ಲಕ್ಷದೊಳಗಡೆ ಫ್ಲಾಟ್ ತಗೊಂಡ್ರೆ ಅವ್ರಿಗೆ ಸ್ಟ್ಯಾಂಪ್ ಡ್ಯೂಟಿ ಕಡಿಮೆ ಮಾಡಿದ್ದೆ ನಾನು. ಗೈಡೆನ್ಸ್ ವ್ಯಾಲ್ಯೂ ಕಡಿಮೆ ಮಾಡಿದೆ ನಾನು. ಎಲ್ಲ GPAಗಳು ಮಾಡ್ತಾ ಇದ್ರು, ಅಗ್ರಿಮೆಂಟ್ಗಳು ಮಾಡ್ತಾ ಇದ್ರು ಎಲ್ಲರೂ ಕೂಡ. ಈ ಅಗ್ರಿಮೆಂಟು GPA ಹೋಗ್ಬೇಕು, ಸರ್ಕಾರಕ್ಕೆ ಆದಾಯ ಬರಬೇಕು ಅಂತ ಹೇಳಿ ನಾನು ಮಾಡಿದ್ಕೆ 1,500 ಕೋಟಿ ಎಕ್ಸ್ಟ್ರಾ ಬಂತು. 1,500 ಕೋಟಿ ಬಡ್ಜೆಟಲ್ಲಿ ಎಕ್ಸ್ಟ್ರಾ ಬಂತು. ಈಗ ಸಿದ್ದರಾಮಯ್ಯನವರು ಇದೇ ಸೇಮ್ ಕೊಟ್ಟಿದ್ದಾರೆ. ಇನ್ನ ಈ ವರ್ಷ ಇದೆಯಲ್ಲ 2025 ಮಾರಿ ಹಬ್ಬ, ಜನಗಳಿಗೆ ಕಾದಿದೆ ಮಾರಿ ಹಬ್ಬ ಎಲ್ಲರಿಗೂ. ತೆರಿಗೆಗಳು ನೋಡಿ, ಅವಾಗೆ ಹಾಲಂದಕ್ಕೆ ಹಾಗೆ ಪ್ಲಾನ್ ಹಾಕೊಂಡವ್ರೆ. ಹಾಲಂದು ರೈಸ್ ಮಾಡ್ತಾರೆ, ಆಲ್ಕೋಹಾಲ್, ಬಿಯರ್ಗೆ ಫಸ್ಟ್ ಮಾಡ್ತಾರೋ ಗೊತ್ತಿಲ್ಲ, ಸ್ವಲ್ಪ ಕಿಕ್ ಕಡಿಮೆ ಇರೋ ಡ್ರಿಂಕ್ ಇರ್ಬೇಕದು. 4% 5% ಆಲ್ಕೋಹಾಲ್ ಇರಬೇಕು. ಫಸ್ಟ್ ಅಲ್ಲಿಂದ ಶುರು ಮಾಡಿ ಆಮೇಲೆ 40% ಆಲ್ಕೋಹಾಲ್ಗೂ ಹೋಗ್ತಾರೆ. ಅಂದ್ರೆ ತೆರಿಗೆಗಳು ಇನ್ಮೇಲೆ ಇಂಡೈರೆಕ್ಟ್ ಆಗಿ ಇನ್ನು ವರ್ಷ ಪೂರ್ತಿ ತೆರಿಗೆಗಳು, ಪ್ರತಿ ತಿಂಗಳು ತೆರಿಗೆಗಳಿಗೆ ನಾವು ಹೋಗ್ಬೇಕಾಗ್ತದೆ. ಆ ಪರಿಸ್ಥಿತಿಗೆ ಇವತ್ತು ನಮ್ಗೆ ತಂದಿದ್ದಾರೆ. ಅದರಿಂದ ಇವತ್ತು ನಾವು ಯೋಚನೆ ಮಾಡಬೇಕಾಗಿರೋದು, ಈ ಹೆಚ್ಚುತ್ತಿರುವ ಸಾಲದ ಹೊರೆಯನ್ನು ನಾವು ಹೇಗೆ ಇಳಿಸ್ಕೊಳೋದು ಅನ್ನೋದ್ರ ಬಗ್ಗೆನೂ ನನಗನ್ಸ್ತತೆ ಮುಖ್ಯಮಂತ್ರಿಗಳು ಯೋಚನೆ ಮಾಡಿಲ್ಲ. ಅವರೇ ಹೇಳಿದ್ರು GDPಯ 24.91 ಆಗಿದೆ ನಮ್ಮದು ಸಾಲದ್ದು. ಇದು ಮತ್ತೆ ಎಲ್ಲೂ ಕೂಡ ಅವರೇ ಹೇಳಿದ ರೀತಿ ಸಾಲ ತೆಗೆದುಕೊಳ್ಬೇಕು, ಆ ಸಾಲವನ್ನು ಅಭಿವೃದ್ಧಿಗೆ ಯೂಸ್ ಮಾಡಬೇಕು. ಈಗ 1,16,000 ಸಾಲ ತಗೊಂಡಿದ್ದಾರೆ. ಆ 1,16,000ನ ಅಭಿವೃದ್ಧಿಗೆ ಖರ್ಚು ಮಾಡಬೇಕಾಗಿತ್ತು. ಅಭಿವೃದ್ಧಿಗೆ ಇಲ್ಲ. ಅವ್ರು ತೋರಿಸಿರೋದೇ ಈ ಸರಿ 70,000 80,000 ತೋರಿಸಿದ್ದಾರೆ. 73,000 83 83. ಹೋದ್ ಸರಿ ಕಡಿಮೆ ಇತ್ತು, ಈ ಸರಿ ಅಲ್ಲಿಗೆ ತಂದಿದ್ದಾರೆ. ಅವ್ರು ಸಾಲ ಮಾಡಿರೋದೆಷ್ಟು? 1,16,000. ಅವರೇ ಹೇಳಿರೋ ಪ್ರಕಾರ ಸಾಲ ಮಾಡೋದು ತಪ್ಪಲ್ಲ, ಅದನ್ನೆಲ್ಲನೂ ಕೂಡ ಅಭಿವೃದ್ಧಿಗೆ ಯೋಚನೆ ಮಾಡಬೇಕು ಅಂತ ಅವ್ರದೇ ರೂಲ್, ಅವರೇ ಒಂದು ರೂಲ್ ಮಾಡ್ಕೊಂಡಿದ್ದಾರೆ. ಆ ರೂಲ್ನ ಅವರೇ ವೈಲೇಟ್ ಮಾಡಿಬಿಟ್ಟಿದ್ದಾರೆ. ಅವ್ರು ಮಾಡಿದ ರೂಲ್ನ ಅವರೇ ವೈಲೇಟ್ ಮಾಡಿದ್ದಾರೆ ಸಿದ್ದರಾಮಯ್ಯ. ಇವತ್ತು ಅಭಿವೃದ್ಧಿ ಯೋಜನೆಗಳಿಗೆ ಇವತ್ತು ಹಣ ಇಲ್ಲ. ಅದಕ್ಕೆ ಎಲ್ಲ ನಾನು ಅವಾಗೆ ಉದಾಹರಣೆ ಕೊಟ್ಟಿದ್ದೀನಿ. ಎಲ್ಲ ಶಾಸಕರು ಏನೇನು ಕಾಮೆಂಟ್ಗಳು ಮಾಡಿದ್ದಾರೆ, ಪತ್ರಿಕೆಯಲ್ಲಿ ಬಂದಿದೆ, ಎಲ್ಲರೂ ಗೊತ್ತಿದ್ದಾರೆ. ಆ ಕಾಮೆಂಟ್ಗಳು ನಾನು ನೋಡಿದ್ದೀನಿ. ಅದರಿಂದ ಇವತ್ತು ಬಡ್ಜೆಟ್ ಒಟ್ಟು ಗಾತ್ರದಲ್ಲಿ 17.4% ಮಾತ್ರ ಅಭಿವೃದ್ಧಿಗೆ ಖರ್ಚು ಮಾಡೋಕ್ಕೆ ಅವರು ಯೋಚನೆ ಮಾಡಿದ್ದಾರೆ. ಇದರಿಂದ ಎಲ್ಲೂ ಉದ್ಯೋಗ ಸೃಷ್ಟಿ ಆಗಲ್ಲ, ಎಲ್ಲೂ ಕೂಡ ಅಭಿವೃದ್ಧಿಯ ಒಂದು ಸೂಚ್ಯಾಂಕ ಮುಂದೆ ಹೋಗಲ್ಲ. ರಾಜ್ಯದ ಆರ್ಥಿಕ ಸ್ಥಿತಿ ಏನಾಗ್ತಾ ಇದೆ ಅದು ಬಹಳ
ಕೆಟ್ಟ ಪರಿಸ್ಥಿತಿಗೆ ಹೋಗ್ತಾ ಇದೆ ಇವತ್ತು ಆರ್ಥಿಕ ಪರಿಸ್ಥಿತಿ. ಎಲ್ಲರೂ ಮಾತಾಡ್ತಾ ಇದ್ದಾರೆ, ನಾನಲ್ಲ, ಎಲ್ಲ ಪತ್ರಿಕೆಯಲ್ಲೂ ಬರೆದಿದ್ದಾರೆ ದುಸ್ಥಿತಿಗೆ ನಾವು ಕೇರಳ ರೀತಿ ಹೋಗ್ತೀರಿ ಅನ್ನೋದು ರೀತಿಯಲ್ಲಿ ಎಲ್ಲ ಪತ್ರಿಕೆಗಳು ಎಲ್ಲರೂ ಮಾತಾಡ್ತಾ ಇದ್ದಾರೆ, ಜನನೂ ಮಾತಾಡ್ತಾ ಇದ್ದಾರೆ. ಎಂಥ ಸರ್ಕಾರನ ನಾವು ತಂದ್ಬಿಟ್ರಪ್ಪ, ಏನು ತಪ್ಪು ಮಾಡಿದ್ರಿ ಅನ್ನೋದನ್ನು ಕೂಡ ಯೋಚನೆ ಮಾಡ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ನಾನು ಈ ಸರ್ಕಾರಕ್ಕೆ ಹೇಳುವಂಥದ್ದು, ಈ ಬಡ್ಜೆಟ್ನಲ್ಲಿ ಈ SC/ST ಹಣ ಇದೆಯಲ್ಲ, ಈ SC/ST ಹಣನ ಅವರು ಫ್ರೀಗಳಿಗೆ ಯೂಸ್ ಮಾಡ್ಕೊಂಡಿದ್ದಾರೆ. ಅವರೇ ಹೇಳಿದ್ದಾರೆ ನಾವು ಯೂಸ್ ಮಾಡಿದ್ದೀರಿ. ಇನ್ನು ಕೆಲವು ಮಂತ್ರಿ ಹೇಳಿದ್ದಾರೆ ತಪ್ಪೇನು ಅಂತಲೂ ಕ್ವಶನ್ ಹೇಳಿದ್ದಾರೆ. ಅದಕ್ಕೆ ನಾನು ಬರ್ತೀನಿ, ಆಮೇಲೆ ಬರ್ತೀನಿ ನಾನು ಅದಕ್ಕೆ. ಅವರು ಈಗ ನಮ್ಮ 2011 ಜಾತಿ ಗಣತಿ 11ರ ಜಾತಿ ಗಣತಿ ಪ್ರಕಾರ SC/ST ಜನಸಂಖ್ಯೆ SCಗಳದು 1,04,00,000 SCಗಳದು ಇರೋವಂಥದ್ದು, ಅಂದರೆ 17.1%. ST 42.48 ಲಕ್ಷ, 6.95%. ಒಟ್ಟು 24.10% SC/STಗಳು ನಮ್ಮ ರಾಜ್ಯದಲ್ಲಿ ಇರೋದು. ಅದು 2011. ಅಂದರೆ ರಾಜ್ಯದಲ್ಲಿ ಒಟ್ಟು ಇರ್ತಕ್ಕಂಥ ಒಂದು ಜನಸಂಖ್ಯೆಯನ್ನು ನಾನು ಹೇಳಿದ್ದೀನಿ. ಅವರೇ ಹೇಳಿರೋ ಪ್ರಕಾರ 2025-20 ಆಯವ್ಯಯದಲ್ಲಿ ಅವ್ರದ್ದು 4,09,549 ಕೋಟಿ ಅಂತ ಅವರೇ ಹೇಳಿದ್ದಾರೆ. ನಮ್ಮ ಬಡ್ಜೆಟ್ ಇಷ್ಟು ಅಂತ. ಅದರಲ್ಲಿ ಈ 24% ಅಪ್ರಾಕ್ಸಿಮೇಟ್ಲಿ 24% SC/STಗಳಿಗೆ ನಾವು ಕೊಡಬೇಕು. ಯಾಕೆಂದ್ರೆ ನಮ್ಮ ಜಮೀರಣ್ಣ ಬಂದಿಲ್ಲ ಇಲ್ಲಿ, ಜಮೀರಣ್ಣ ಬಂದಿಲ್ಲ. ಅವರು ಕೌನ್ಸಿಲ್ ಜೋರಾಗಿ ಹೇಳ್ತಾ ಇದ್ದೆ ನೋಡಿ, ಎಷ್ಟು ಬಾಂಧವ್ಯ ನಿನ್ಗೆ. ಬಂದಿಲ್ಲ, ಅವ್ರು ಹೇಳಿದ್ದಾರೆ. ಅಂದ್ರೆ ಅವರು ಈ ಕ್ಯಾಬಿನೆಟ್ ಮಂತ್ರಿ ಅಲ್ಲ, ಅವ್ರದ್ದು ಸಮಪಾಲು ಸಮಬಾಲು ಅವ್ರದ್ದು. ಅವ್ರು ಹೇಳಿದ್ದಾರೆ ನಾವು ಕರ್ನಾಟಕದಲ್ಲಿ 14% ಇದ್ದೀರಿ, ಆ ಪ್ರಕಾರ ಕೊಟ್ಟಿರೋದು ನೋಡಿದ್ರೆ ನಮ್ಮ ಸಿದ್ದರಾಮಯ್ಯನವರು ನಮ್ಮವರು ಎಲ್ಲ ಮುಸ್ಲಿಮರು ಅಂತಾರೆ, ಕೊಟ್ಟಿರೋದೇ ಕಡಿಮೆ, ನಮ್ಗೆ ಕೊಡಬೇಕಾಗಿದ್ದು 60,000 ಕೋಟಿ ಕೊಡಬೇಕು. ಸ್ಟೇಟ್ಮೆಂಟು 60,000 ಕೋಟಿ ಕೊಡಬೇಕು. ಇಲ್ಲಿ 24% ಜನ ಇದಾರಲ್ಲ, ನೀವು ಎಷ್ಟು ಕೊಡ್ಬೇಕು, ಇವ್ರಿಗೆ ಎಷ್ಟು ಕೊಡಬೇಕು? 24% SC/ST ಬಿಡ, ನಾನು ಮಾತಾಡ್ಬೇಡ ಸರ್, ಆಮೇಲೆ ರಿಪ್ಲೈ ಮಾಡಲಿ ಸರ್, ಪ್ಲೀಸ್. ಸುಮ್ಮನೆ ನಾನು ಹೇಳ್ತೀನಿ ತಪ್ಪುಗಳು. ನಾನು ನೋಡು, ಎಲ್ಲಾರು ಮಾಡ್ತಾರೆ, ನೀನು ಮಾಡಿದ್ದೀರಾ, ಎಲ್ಲರೂ ಮಾಡ್ತಾರೆ. ಕೇಳಿಸ್ಕೊಂಬಿಡಿ ಸಾವಧಾನ, ಆಮೇಲೆ ಏನ್ ಬೇಕೋ ಹೇಳ್ಗಳಿನಿ, ಏನ್ ಬೇಕಾದ್ರೂ ಸ್ವೀಕಾರ ಮಾಡಕ್ ನಾವು ರೆಡಿ ಇದ್ದೀರಿ. ವಿರೋಧ ಪಕ್ಷ ನಾಯಕರಿಗೆ ಒಂದು ಸ್ಮಾಲ್ ಕರೆಕ್ಷನ್, ಪ್ಲಾನ್ ಸೈಜ್ ಏನು ನೀವು ವಿರೋಧ ಸನ್ಮಾನ್ಯ ಅಧ್ಯಕ್ಷರೇ ಪಾಪ ಮೊದಲನೇ ಸಾರಿ ಸನ್ಮಾನ್ಯ ಅಧ್ಯಕ್ಷರೇ ಅವ್ರಿಗೆ ಹೇಳಿ, ಅವ್ರಿಗೆ ನೀವು ಆ ಪ್ರಕಾರ ನೀವು ದುಡ್ಡು ಕೊಡೋದಾದ್ರೆ ನಿಮ್ಮ ಬಡ್ಜೆಟ್ 4,09,000 ಕೋಟಿ ಇರೋದ್ರಲ್ಲಿ ನೀವು ಹಂಗ್ ಲೆಕ್ಕ ಹಾಕಿದ್ರೆ 24.10% ಲೆಕ್ಕ ಹಾಕಿದ್ರೆ, ಜಮೀರ್ ಕ್ಯಾಲ್ಕುಲೇಷನ್ ಲೆಕ್ಕ 98,701 ಕೊಡಬೇಕು. 98,701 ಕೋಟಿ ಕೊಡಬೇಕು. ಮುಖ್ಯಮಂತ್ರಿಗಳ ಬಜೆಟ್ ಬಗ್ಗೆ ಮಾತಾಡಬೇಕು. ಅದೇ ಬಡ್ಜೆಟ್ ಸ್ಟೇಟ್ ಬಗ್ಗೆ ಮಾತಾಡೋದು. ಇಲ್ಲ, ಬಡ್ಜೆಟ್ ಅಲ್ಲಿ ಹೇಳಿರೋದನ್ನೇ ನಾನು ಹೇಳ್ತಾ ಇರೋದು. ಇದೆಲ್ಲ ಬಡ್ಜೆಟ್ ನಾನು ಹೇಳ್ತಾ ಇರೋದು, ಬೇರೆ ಯಾವುದು ಹೇಳ್ತಾ ಇಲ್ಲ, ಎಕ್ಸ್ಟ್ರಾ ಹೇಳ್ತಾ ಇಲ್ಲ. ನಾನು ಯಾವುದು ಕೇಂದ್ರ ಸರ್ಕಾರದ ಹೇಳ್ತಾ ಇಲ್ಲ. ಎಲ್ಲ ಇದ್ರಲ್ಲಿ ಕೊಡಬೇಕು ಅವ್ರು ಹೇಳಿರೋ ಪ್ರಕಾರ. ಇವರೇ ಅಷ್ಟು ಕೊಡ್ತಾ ಇಲ್ಲ. ಈಗ ಕೊಡ್ತಾ ಇರೋದೆಷ್ಟು? 42,017. ಅದನ್ನ ಮುಖ್ಯಮಂತ್ರಿಗಳು ನನ್ಗೆ ಗೊತ್ತು 100% ಹೇಳ್ತಾರೆ ಅವರು. ನಾವು ಅದನ್ನ ತೆಗೆದು ಬಿಟ್ಟಿದ್ದೀರಿ, ಯಾವುದು ಸ್ಯಾಲ್ರಿ ತೆಗೆದಿದ್ದೀರಿ, ಬೇರೆ ತೆಗೆದಿದ್ದೀರಿ ಅಂತ ಹೇಳ್ತಾರೆ. ಅಲ್ಲ ಹೇಳ್ಬೇಕಲ್ಲ, ನಿಮ್ಮ ಮಂತ್ರಿಗೂ ಹೇಳ್ಬೇಕು, ಈ ಮಂತ್ರಿಗೂ ಹೇಳ್ಬೇಕು. 2013 ಜ್ಞಾನ ಇರಲಪ್ಪ ನಿಮ್ಗೆ.